ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ಯಾಸ್ ಉಳಿತಾಯ ಮಾಡಬೇಕು ಅಂದರೆ ಈ ರೀತಿ ಮಾಡಿ. ಗ್ಯಾಸ್ ಉಳಿತಾಯನೂ ಆಗುತ್ತೆ, ಅಡುಗೆನೂ ಬೇಗ ಆಗುತ್ತೆ, ಅನ್ನ ಸಾಂಬಾರು ಒಟ್ಟಿಗೆ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ಗಿಡ ಅಂತ ಪಾತ್ರೆ ತೊಗೊಂಡಿದ್ದೀನಿ 2. ಈ ಪಾತ್ರೆಗಳಲ್ಲಿ ಒಟ್ಟಿಗೆ ಅನ್ನ ಸಾಂಬಾರು ಮಾಡ್ಕೋಬೋದು. ನಾನು ಅನ್ನ ಸಾಂಬಾರು ಒಟ್ಟಿಗೆ ಇಡ್ತಿದ್ದೀನಿ. ನಾನೀಗ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಳ್ತಿದ್ದೀನಿ. ಈ ನೀರೊಳಗೇ ಒಂದು ಸ್ಟ್ಯಾಂಡ್ ಥರ ಇಟ್ಕೊಳ್ತೀನಿ. ನಾನು ಈಗ ಮಾಡ್ತಿರೋದು ಹೆಸ್ರುಕಾಳು ಬೇಳೆ ಉಪ್ಸಾರು. ಅನ್ನ ಒಟ್ಟಿಗೆ ಇಟ್ಟು ಮಾಡ್ತಾಯಿದ್ದೀನಿ. ನಾನೀಗ ಕುಕ್ಕರ್ ಬಟ್ಲಿಗೆ ಒಂದಕ್ಕೆ ನಾನು ಹೆಸ್ರುಕಾಳು ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಳ್ತೀನಿ. ಈಗ ಸ್ವಲ್ಪ ಜನಕ್ಕೆ ಉಪ್ಸಾರು ಅಂದ್ರೇ ಏನು ಅಂತ ಗೊತ್ತಿಲ್ಲ. ನಮ್ಮ ಸೈಡು ಜಾಸ್ತಿ ಉಪ್ಸಾರು ಮಾಡ್ತೀವಿ. ಈಗ ಗ್ಯಾಸಿನ ಅಭಾವ ಇರೋದ್ರಿಂದ ಈ ಥರ ಮಾಡಿಕೊಂಡ್ರೆ ಗ್ಯಾಸು ಉಳಿತಾಯ ಆಗುತ್ತೆ, ಅಡುಗೆನೂ ಬೇಗ ಆಗುತ್ತೆ. ಈ ಥರ ಕುಕ್ಕರ್ ಬಟ್ಲಿಲ್ಲ ಅಂದರೆ ಬೇರೆ ಪಾತ್ರೆನೂ ಇಟ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಳ್ತೀನಿ. 1-2 ಸರಿ ತೊಳೆದ್ಬಿಟ್ಟು ಇದೆಲ್ಲ ತೊಳೆದ್ಮೇಲೆ ನಾನು ಒಂದು 5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದಕ್ಕೇ 2 ಟೊಮೆಟೊ. ನಮಗೆ ಎಷ್ಟು ಬೇಕೋ ಉಪ್ಸಾರಿಗೆ ನೀರು ಅಷ್ಟು ಹಾಕ್ಕೋಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ನಾನೊಂದು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇನ್ನೊಂದು ಬಟ್ಲಿಗೆ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತೀನಿ. ನಾನು ಸಣ್ಣ ಗ್ಲಾಸಲ್ಲೇ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿನ 1-2 ಸರಿ ತೊಳ್ಕೊಬೇಕು. ಈ ಗ್ಲಾಸಲ್ಲಿ ಅಕ್ಕಿ ಹಾಕಿರೋದು ನಾನು. ಈಗ ನಾನು ಅಕ್ಕಿ ತೊಳ್ಕೊಂಡಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ ಇಟ್ಟು ಕುಕ್ಕರಲ್ಲಿ ಈ ಥರ ಅಡುಗೆ ಮಾಡ್ಕೊಳ್ಳೋದ್ರಿಂದ ಟೈಮು ಉಳಿಯುತ್ತೆ, ಗ್ಯಾಸು ಉಳಿಯುತ್ತೆ. 5 ನಿಮಿಷದಲ್ಲಿ ಅಡುಗೆ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ಕುಕ್ಕರ್ಗೆ ಈ 2 ಬಟ್ಲನ್ನು ಇಟ್ಟು 3 ವಿಷಲ್ ತೊಗೊಳ್ತೀನಿ. ಈ ಥರ ಅಡುಗೆ ಮಾಡ್ಕೊಳ್ಳೋಕೆ 5 ನಿಮಿಷ ಸಾಕು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 3 ವಿಷಲ್ ತೊಗೊಳ್ತೀನಿ. ಈಗ 3 ವಿಷಲ್ ತೊಗೊಂಡಿದ್ದಾಗಿದೆ. ಈಗ ಕುಕ್ಕರ್ ಆರಿದೆ. ಎಷ್ಟು ಅನ್ನ ಉದುರಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ. ಟೈಮು ಉಳಿಯುತ್ತೆ, ಬೇಗನೂ ಆಗುತ್ತೆ. ನನಗೆ ಎಮರ್ಜೆನ್ಸಿ ಇಂದಾಗ ನಾನು ಹಿಂಗೆ ಒಟ್ಟಿಗೆ ಇಟ್ಟು ಕೂಗಿಸ್ಕೊಳ್ಳೋದು. ನೋಡಿ ಬೇಳೆ ಹೆಸ್ರು ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. 3 ವಿಷಲ್ ತೊಗೊಂಡ್ರೆ ಸಾಕು. ಒಟ್ಟಿಗೆ ಮಾಡ್ಕೋಬೋದು. ಇದೇ ಸಾರು ಅಂತಲ್ಲ, ಎಲ್ಲ ಸಾರಿಗೂ ಅಷ್ಟೇ ಒಟ್ಟಿಗೆ ಇಟ್ಬಿಟ್ಟು ಕೂಗಿಸ್ಕೋಬೋದು. ನಾವು ಬೇಳೆ ಸಾರು ಮಾಡಬೇಕು ಅಂದ್ರೂ ಅಷ್ಟೇ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಡು ಆಮೇಲೆ ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬೋದು. ಈಗ ಉಪ್ಸಾರಿಗೆ ರೆಡಿಯಾಗಿದೆ. ಇದರಿಂದ ಗ್ಯಾಸನ್ನು ಉಳಿತಾಯ ಮಾಡ್ಕೋಬೋದು. ಈಗ ಉಪ್ಸಾರು ಖಾರ ಅರಿಬೇಕು. ಈ 2 ಟೊಮೊಟೊ ಬೆಂದಿರೋದನ್ನ ಜಾರ್ಗೆ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯು ಅಷ್ಟೇ ಇದೇ ಜಾರ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಕಾಳುಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಾನೀಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಖಾರ ಆಗುತ್ತೆ. ನಾನು ಮುದ್ದೆಗೆ ಅಂತ ಈ ಥರ ಉಪ್ಸಾರು ಮಾಡ್ಕೊಂಡಿದ್ದು. ಇದೇ ಸಪ್ಪೆಸರಿಗೆ ಖಾರ ಹಾಕ್ಬಿಟ್ಟು ಕಲಸಿಬಿಟ್ಟು ಕುದಿಸ್ಕೋಬೋದು, ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. 5 ನಿಮಿಷದಲ್ಲಿ ಅಡುಗೆ ಮಾಡ್ಕೋಬೋದು. ಟೈಮು ಉಳಿಸ್ಬೋದು, ಗ್ಯಾಸು ಉಳಿಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.